ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾನು ಶ್ರಾವಣದುರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ 62 ಕಿಲೋಮೀಟರ್ ಇದೆ ಶ್ರಾವಣದುರ್ಗ. ವೆಲ್ಕಮ್ ಬಂಧುಗಳೇ ನಿಮ್ಗೆಲ್ಲರಿಗೂ. ನೋಡಿ, ಹಿಂಗೆ ಮುಂದೆ ಸ್ಟ್ರೈಟ್ ಹೋದರೆ ದೊಡ್ಡದಾದ ಮರಗಳು ಹಾಗೂ ಬೆಟ್ಟ ಗುಡ್ಡಗಳ ನಡುವೆ ನಾವೀಗ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಯಾವ ಥರ ಕಾಣಿಸ್ತಿದೆ ಬೆಟ್ಟ ಅಂತ. ಸುತ್ತ ಹಸಿರಿನ ವಾತಾವರಣ ಹಾಗೂ ಈ ದೇವಸ್ಥಾನದ ಮುಂಭಾಗ ಒಂದು ದೇವಸ್ಥಾನ ಇದೆ. ನೆಕ್ಸ್ಟ್ ಅಲ್ಲಿ ಬರ್ತೀನಿ ನಾನು ತಿರ್ಗ. ಬಂಧುಗಳೇ ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುತ್ತಮುತ್ತ ಬೆಟ್ಟಗಳನ್ನ ನೋಡ್ಕೊಂಡು ನಾನು ಈಗ ಫಸ್ಟ್ ಟ್ರೆಕ್ಕಿಂಗ್ ಆಗಿ ಹೋಗ್ತಾ ಇದ್ದೀನಿ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ. ನೋಡಿ ಯಾವ ಥರ ಇದೆ, ಫುಲ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಹೋಗೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಪಕ್ಕದಲ್ಲಿ ನದಿ ಥರ ನೀರು ನಿಂತಿದೆ. ನೀರಿನಿಂದ ಇಲ್ಲಿ ನಾನು ಹೋಗೋಕ್ಕಿಂತ ಮುಂಚೆ ಇಲ್ಲಿ ನನ್ನ ವಿಳಾಸವನ್ನು ಬರೆಸಿ ಇಟ್ಟು, ಮೊಬೈಲ್ ನಂಬರೆಲ್ಲ ಬರೆದಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಾನು ಶ್ರಾವಣದುರ್ಗ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಮೇಲ್ಗಡೆ ಅರಣ್ಯ ಇಲಾಖೆಯವ್ರ ಹತ್ರ ಪರ್ಮಿಷನ್ ತಗೊಂಡು ಮೇಲ್ಗಡೆ ಹೋಗಬೇಕು. ನೋಡಿ ಯಾವ ಥರ ಇದೆ ಬೆಟ್ಟ ಅಂತ ತೋರಿಸ್ತಾ ಇದ್ದೀನಿ ನಿಮಗೀಗ. ಬಂಧುಗಳೇ, ಬೆಟ್ಟ ಹತ್ತಕ್ಕಿಂತ ಮುಂಚೆ ನಿಮಗೆ ಬೇಕಾದಂಥ ತಿಂಡಿಗಳು ಹಾಗೂ ನೀರನ್ನು ಖರೀದಿಸಿ ಅಂತ ಹೇಳ್ತೀನಿ. ಯಾಕಂತಂದರೆ ಮೇಲ್ಗಡೆ ಏನು ಸಿಕ್ಕೋದಿಲ್ಲ. ಹಾಗೂ ಬೆಟ್ಟಗಳ ನಡುವೆ ಪ್ಲಾಸ್ಟಿಕ್ಕನ್ನು ಎಸಿಬೇಡಿ ದಯವಿಟ್ಟು. ತುಂಬ ಚೆನ್ನಾಗಿರುವಂಥ ಸುಂದರವಾದ ಬೆಟ್ಟಕ್ಕೆ ನಾವೇ ಹಾಳು ಮಾಡಿದಂಥ ಆಗುತ್ತದೆ. ಬಂಧುಗಳು ನೋಡಿ, ಇಲ್ಲಿ ಪಲ್ಲಿ ಯಾವ ಥರ ಇದೆ, ಹಳೆಯದು. ತುಂಬ ವಿಶೇಷವಾದಂಥ ನೋಡಿ, ದೊಡ್ಡ ಆಕಾರದ ಬೃಹದಾಕಾರದ ಬೆಟ್ಟ ಅಂತಲೇ ಹೇಳ್ಬೋದು ಶ್ರಾವಣದುರ್ಗ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಎಷ್ಟು ಹುಡುಗರುಗಳು ಹಾಗೂ ಕಪಲ್ಸ್ಗಳು ತುಂಬ ಜನ ಬರ್ತಾರೆ ಈ ಬೆಟ್ಟದ ಮೇಲೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಬೆಟ್ಟ. ನೋಡಿ ಯಾವ ಥರ ಇದೆ ತೋರಿಸ್ತೀವಿ. ಒಂದೊಂದು ಬೆಟ್ಟದ ಬಂಡೆ ಆಕಾರದಿಂದ ತುಂಬಿರುವಂಥ ಬೆಟ್ಟ ಇದು ಶ್ರಾವಣದುರ್ಗ. ಬಂಧುಗಳೇ, ಹಂಗೆ ಮೇಲೆ ಹೋಗೋಣ ಬನ್ನಿ. ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ದೇವಸ್ಥಾನದ ಮೇಲ್ಗಡೆ ಕಲ್ಯಾಣಿ ಒಂದು ಮಂಟಪ ಕೂಡ ಇದೆ. ನೋಡಿ ಯಾವ ಥರ ಇದೆ, ಬೆಟ್ಟದ ಮೇಲ್ಗಡೆ ಕೋಟೆ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಹುಡುಗರುಗಳೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಯಾವ ಥರ ಹೋಗ್ತಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಬೆಟ್ಟ ಗುಡ್ಡದ ಮೇಲೆ ಹೋಗಿ ಈಗ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ದೊಡ್ಡದಾಗಿ ಬೆಟ್ಟ ಅಂತ. ನೋಡಿದ್ರೆ ತುಂಬ ವಿಶಾಲವಾದಂಥ ಬೆಟ್ಟ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೋಡಿ ಯಾವ್ಯಾವ ಥರ ಕಲ್ಲಿನಿಂದ ಆಕೃತಿ ಹೊಂದಿರುವಂತಹ ಬಂಡೆಗಳನ್ನು ದೊಡ್ಡ ದೊಡ್ಡ ಗಾತ್ರದಲ್ಲಿ ನೋಡ್ಬೋದು. ಬನ್ನಿ ವೀಕ್ಷಕರೇ, ಈಗ ಮೊದಲಿಗೆ ದೇವಸ್ಥಾನದ ಕಡೆ ಹೋಗೋಣ. ನೋಡಿ ಆನೆಗಳಿದೆ, ಕಾಡು ಪ್ರಾಣಿಗಳಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡ್ಕೊಂಡು ಬನ್ನಿ ಹುಷಾರಾಗಿ ಬರೋ ಟೈಮ್ನಲ್ಲಿ ವೀಕ್ಷಕರೇ. ನೋಡಿ, ಕಾರು ಪಾಸ್ ಆಗಬೇಕಾದಾಗ ಅರಣ್ಯ ಸುತ್ತಮುತ್ತಲಿನ ಗಮನಿಸಿ ಗಾಡಿಯನ್ನು ಚಲಾಯಿಸಿ. ದಯವಿಟ್ಟು ಕಾಡಿನ ಪ್ರಾಣಿಗಳಿಗೆ ಹಾನಿ ಉಂಟಾಗುತ್ತದೆ. ಬಂಧುಗಳೇ ನೋಡಿ, ಹೋಯ್ತಾ ಹೋಯ್ತಾ ಯಾವ ಥರ ಬೆಟ್ಟ ಕಾಣ್ತಾ ಇದೆ, ಎಷ್ಟು ಸುಂದರವಾದ ಬೆಟ್ಟ ನೋಡಿ ವೀಕ್ಷಕರೇ. ಇದೇ ದೇವಸ್ಥಾನ. ಬನ್ನಿ ಈಗ ಇನ್ನೊಂದ್ಸತಿ ನಾನು ಬಂಧುಗಳೇ ಈಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬಂಧುಗಳೇ ನೋಡಿ, ಇದೇ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಶ್ರಾವಣದುರ್ಗ ಇರುವಂತ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವಿದು. ತುಂಬ ವಿಶೇಷ ಅಂತಲೇ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ. ವೀಕ್ಷಕರೇ, ಯಾರು ಈ ದೇವಸ್ಥಾನಕ್ಕೆ ಬಂದಿಲ್ಲ ದಯವಿಟ್ಟು ಒಮ್ಮೆ ಬಂದು ನೋಡಿ. ನಿಮ್ಮ ಕಷ್ಟಗಳನ್ನು ನರಸಿಂಹಸ್ವಾಮಿ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ಬಂಧುಗಳೇ
ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಬಾಸ್ ಆಂಜನೇಯನ ದರ್ಶನ ಮಾಡ್ಕೊಂಡು ಬಂಧುಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಯಮನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ. ನೋಡಿ, ನಾವು ಮೊದಲಿಗೆ ದೇವಸ್ಥಾನಕ್ಕೆ ಎಂಟ್ರಿ ಆದಾಗ ನೋಡಿ ಯಾವ ಥರ ಜನ ಇದ್ದಾರೆ ಬಂಧುಗಳೇ. ಈ ಹೋಯ್ತಾ ಇರಬೇಕಾದ್ರೆ ಸುತ್ತಮುತ್ತಲಿನ ಜಾತ್ರೆ ಥರ ಇರುವಂತಹ ಅಂಗಡಿ ಮುಂಗಟ್ಟುಗಳನ್ನು ನೋಡಬಹುದು ನೀವು ಬಂಧುಗಳೇ. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಿಯದರ್ಶಿನಿ ಅಂತ ಹೋಟೆಲ್ ಇದೆಯಲ್ಲ, ಬನ್ನಿ ಒಂದು ಕಾಫಿ ಕುಡ್ಕೊಂಬಂದ್ಬಿಡೋಣ. ನೋಡಿ ವಯಸ್ಸಾಗಿರೋರೆಲ್ಲ ಯಾವ ಥರ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಬಂಧುಗಳೇ. ನೋಡಿ ಇಲ್ಲಿ ಡ್ಯಾನ್ಸು ಮತ್ತು ಎಂಜಾಯ್ಮೆಂಟನ್ನು ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬನ್ನಿ ಬಂಧುಗಳೇ, ನಾವು ಇಲ್ಲಿ ದರ್ಶಿನಿ ಹೋಟೆಲಲ್ಲಿ ಕಾಫಿ ಟೀ ಕುಡ್ಕೊಂಡು ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬನ್ನಿ. ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ನಾವು ಬಂಧುಗಳೇ ದೇವಸ್ಥಾನ 5 ಗಂಟೆಗೆ ಓಪನ್ ಅಂತ ಹೇಳಿದ್ರು ನಮಗೆ. ಅದಕ್ಕೋಸ್ಕರ ಸುತ್ತಮುತ್ತ ಬೆಟ್ಟ ನೋಡ್ಕೊಂಡು ಮೇಲ್ಗಡೆ ಯಾರೋ ಒಬ್ರು ತಗೊಂಡೋಗಿ ಬಸ್ನ ಯಾವ ಥರ ನಿಲ್ಲಿಸಿದ್ದಾರೆ ಮಾಡಿ ಇಲ್ಲಿ ಬಸ್ ಯಾವ ಥರ ತಗೊಂಡೋಗಿರ್ಬೇಕು ನೀವು ಯೋಚನೆ ಮಾಡಿ ಬಂಧುಗಳೇ. ಕಾಫಿ ಟೀ ಎಲ್ಲ ಕುಡ್ಕೊಂಡು ಆ ಬಸ್ನ ನೋಡ್ಕೊಂಡು ನಾವು ಹೋಗ್ತಾ ಇರ್ಬೇಕಾದ್ರೆ ನೋಡಿ ಸುತ್ತ ಪೂಜೆ ಸಾಮಗ್ರಿಗಳು ಅಂಗಡಿಗಳನ್ನು ನೋಡ್ಕೊಂಡು ಕೆಳಗಡೆ ಚೌಟ್ರಿ ಕೂಡ ಇದೆ ಬಂಧುಗಳೇ. ನೋಡಿ ಚೌಟ್ರಿಯಿಂದ ಆದ್ಮೇಲೆ ಬೆಟ್ಟ ಎಲ್ಲ ನೋಡ್ಕೊಂಡು ನಾನೀಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಬಂಧುಗಳೇ. ನೋಡಿ ಇದೇ ದೇವಸ್ಥಾನ ಬಂಧುಗಳೇ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಅಮ್ಮನವರ ಸನ್ನಿಧಾನ. ತುಂಬ ವಿಶೇಷ ನೋಡಿ. ಶ್ರವಣದುರ್ಗದಲ್ಲಿ ಏನೇನಿದೆ ಅನ್ನೋದರ ಮಾಹಿತಿಯನ್ನು ಈ ಬೋರ್ಡ್ನಲ್ಲಿ ಹಾಕಿದ್ದಾರೆ. ಹೋದ್ರೆ ನೋಡ್ಕೊಳ್ಳಿ ಅನ್ಸುತ್ತೆ. ನಾನು ಲಾಸ್ಟಲ್ಲಿ ಹಾಕ್ತೀನಿ ಏನೇನಿದೆ ಅಂತ ಬಂಧುಗಳೇ. ಬನ್ನಿ ಫಸ್ಟ್ ದೇವಸ್ಥಾನ ಯಾವ ಥರ ಇದೆ ತೋರಿಸ್ತೀನಿ ನೋಡ್ಬಿಡಿ. ದೇವಸ್ಥಾನ ನೋಡ್ಕೊಂಡು ಬರೋಣ ಬನ್ನಿ ಬಂಧುಗಳೇ. ಬಂಧುಗಳೇ, ಈಗ ನಾನು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀನಿ. ನೋಡಿ ಸೇವಾ ಕೌಂಟರ್ ಕೂಡ ಇದೆ. ವಿಶೇಷ ದರ್ಶನ 50 ರೂಪಾಯಿ ಕೂಡ ಇದೆ. ಟಿಕೆಟ್ ತಗೊಂಡು ಹೋಗ್ಬೋದು. ನಾವು ಹೋದಾಗಂತೂ ತುಂಬ ರಶ್ ಏನಿರಲಿಲ್ಲ, ಹಂಗಾಗಿ ನಾವು ಬೇಗನೆ ಸ್ವಾಮಿ ದರ್ಶನ ಮಾಡಿದ್ವಿ. ಈಗ ಬಂಧುಗಳೇ ನೋಡಿ, ಈಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿಸ್ತೀನಿ. ನೋಡಿ ನಿಮ್ಮ ಮನಸ್ಸಲ್ಲಿ ಇರುವಂತಹ ಕಷ್ಟಗಳನ್ನು ಸ್ವಾಮಿ ಹತ್ರ ಹೇಳಿ ಬೇಡ್ಕೊಳ್ಳಿ. ಅದೇ ಥರ ನೋಡಿ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬಂಧುಗಳೇ ಬನ್ನಿ. ಪಕ್ಕದಲ್ಲಿ ಅಮ್ಮನವರ ಸನ್ನಿಧಾನ ಕೂಡ ಇದೆ, ತೋರಿಸ್ತೀನಿ. ಫಸ್ಟು ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಆದ ನಂತರ ಇಲ್ಲಿ ಅಮ್ಮನವರ ಸನ್ನಿಧಾನ ಕೂಡ ಇದೆ. ದಯವಿಟ್ಟು ಒಮ್ಮೆ ಪಕ್ಕದಲ್ಲೇ ಇದೆ ಅಮ್ಮನ ಸನ್ನಿಧಾನ ಕೂಡ, ತುಂಬ ಚೆನ್ನಾಗಿದೆ. ಬನ್ನಿ ಬಂಧುಗಳೇ, ಈಗ ಅಮ್ಮನ ಸನ್ನಿಧಾನದಲ್ಲಿ ಅಮ್ಮನವರ ದರ್ಶನ ಕೂಡ ಮಾಡಿಸ್ತೀನಿ ನಿಮಗೆ ಬಂಧುಗಳೇ. ತುಂಬ ವಿಶೇಷವಾದಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪಕ್ಕ ಅಮ್ಮನ ಸನ್ನಿಧಾನ. ಇದೇ ದೇವಸ್ಥಾನ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಹೆಣ್ಣು ಮಕ್ಕಳು ನಂಬುವಂತಹ ಅಮ್ಮನ ಸನ್ನಿಧಾನ ಅಂತಲೇ ಹೇಳ್ಬೋದು ಬಂಧುಗಳೇ. ನೋಡಿ ಅಮ್ಮನ ದರ್ಶನವನ್ನು ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಾರ್ಥನೆ ಕೂಡ ಅಮ್ಮನಿಗೆ ಸಲ್ಲಿಸಿ ಬಂಧುಗಳೇ. ಈಗ ಸ್ವಾಮಿಯ ಸನ್ನಿಧಾನದಲ್ಲಿ ನಿಮಗೆ ಬೇಕಾದಂದರೆ ಅಮ್ಮನ ಬಳೆಯನ್ನು ಕೂಡ ಕೊಡ್ತಾರೆ ಪ್ರಸಾದವಾಗಿ ಬಂಧುಗಳೇ. ತುಂಬ ವಿಶೇಷ ಆಗುತ್ತೆ. ಬನ್ನಿ ಮಂಗಳಾರತಿ ತಗೊಂಡು ತಾಯಿಯ ಬಗ್ಗೆ ಒಂದೆರಡು ಮಾತನ್ನು ಕೂಡ ಈ ಸನ್ನಿಧಾನದ ಬಗ್ಗೆ ಇಲ್ಲಿನ ಅರ್ಚಕರ ಹತ್ರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬಂಧುಗಳೇ. ಇದೇ ಥರ ವಿಡಿಯೋಗಳಿಗಾಗಿ ಯಮನ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ. ಬನ್ನಿ ಇಲ್ಲಿನ ಪಂಡಿತರನ್ನು ನಾನೀಗ ನಿಮಗೆ ಪರಿಚಯ ಮಾಡಿಸುತ್ತೇನೆ ಹಾಗೂ ಈ ಸ್ಥಳದ ಬಗ್ಗೆ ತಿಳಿಸುತ್ತೇನೆ. ನರಸಿಂಹ ಸಾಲಿಗ್ರಾಮ ನೋಡಿದ್ರೆ ಮೂಲ ರೂಪ ಅದೇ ಆಕಾರದಲ್ಲೇ ಇರೋದು. ಶಂಕು, ಚಕ್ರ, ಅಭಯಹಸ್ತ, ಗುರಾಣಿ ಎಲ್ಲನೂ ಬಂಡೆ ಮೇಲೆ ನುಡಿದಂಥದ್ದು. ಹಿರಣ್ಯಕಶಿಪುನ ಸಂಹಾರ ಮಾಡ್ತಿರೋ ರೀತಿಯಲ್ಲೇ ಸ್ವಾಮಿ ಇಲ್ಲಿ ಉದ್ಭವ ಆಗಿರೋದು. ಧಾಟಿಯನ್ನು ರಾಕ್ಷಸನ ಸಂಹಾರ ಮಾಡಕ್ಕೆ ಬಂದಿರುವಂಥ ಸ್ವಾಮಿ ಇಲ್ಲೇ ನೆಲೆಸಿರುವಂಥದ್ದು. ಮಾಂಡವ್ಯ ಮಹರ್ಷಿಗಳು ತಪಸ್ ಮಾಡಿರುವಂಥ ಜಾಗ ಇದು.
ಒಂದು ನಮ್ಮದು ಸಾವನದುರ್ಗ ಬೆಳೆಯುವ ನರಸಿಂಹ ಉಸಿರಾಳ ನರಸಿಂಹ ಅಂತಲೇ ಪ್ರತೀತಿ ಇರೋದು. ಅಲ್ಲೂ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಅಮ್ಮನವರ ಸನ್ನಿಧಾನದ ಸಮಯವನ್ನು ಕೂಡ ನನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೇನೆ ಬಂಧುಗಳೇ. ದಯವಿಟ್ಟು ಆ ಸಮಯವನ್ನು ನೋಡಿಕೊಂಡು ದಯವಿಟ್ಟು ದೇವಸ್ಥಾನಕ್ಕೆ ಹೋಗಿ. ದೇವಸ್ಥಾನದ ಸುತ್ತ ವಾತಾವರಣವನ್ನು ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಹಾಗೂ ಕವರ್ ಅಂತ ಬಳಸಿ ಅಲ್ಲಿಂದರಲ್ಲಿ ಎಸೆಬೇಡಿ ದಯವಿಟ್ಟು ಬಂಧುಗಳೇ. ದೇವಸ್ಥಾನದ ಸುತ್ತ ನೋಡಿ ಸುಂದರವಾದಂತಹ ಮೂರ್ತಿಗಳನ್ನು ಕೂಡ ಮಾಡಿ ಇಕ್ಕಿದ್ದಾರೆ ಬಂಧುಗಳೇ. ನೋಡಿ ಹಳ್ಳಿಕಟ್ಟೆ ಹಾಗೂ ಬನ್ನಿ ಮರ ಯಾವ ಥರ ಇದೆ ನೋಡಿ. ಬೆಟ್ಟ ಗುಡ್ಡಗಳು ಯಾವ ಥರ ಕಾಣಿಸ್ತಾ ಇದೆ ದೇವಸ್ಥಾನದ ಹಿಂದೆಯಿಂದ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲೊಂದು ನಮ್ಮ ಬಾಸ್ ಯಾವ ಥರ ಕುತ್ಕೊಳ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಇಲ್ಲೊಬ್ರು ನಿಂತಿದ್ದಾರೆ ನೋಡಿ, ಯಾವ ಥರ ಸಿಂಹ ಗರ್ಜನೆಯಿಂದ ಹೋಗ್ತಾ ಇದ್ದಾರೆ ಬಂಧುಗಳೇ. ನೋಡಿ ಏನು ಚೆನ್ನಾಗಿ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಬಂಧುಗಳೇ. ಇಂಥ ದೃಶ್ಯಗಳೆಲ್ಲ ನೋಡಬೇಕಂದ್ರೆ ನೋಡಿ, ಇಲ್ಲಿ ನಮ್ಮಣ್ಣ ಈಗ ಕಾರ್ ತಗೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತೊಂದು ವಿಡಿಯೋ ಇಷ್ಟ ಆದಲ್ಲಿ ಬಂಧುಗಳೇ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಲಿ ಸಪೋರ್ಟ್ ಮಾಡಿಕೊಡಿ. ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಲಿ ಶ್ರಾವಣದುರ್ಗ ಅಂತ ಕಮೆಂಟ್ ಮಾಡಿ ಬಂಧುಗಳೇ. ಇವತ್ತಿನ ವಿಡಿಯೋಗೆ ನೋಡೋಣ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಬಂಧುಗಳೇ. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ಇದೇ ಥರ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಬಂಧುಗಳೇ. ಇದೇ ಥರ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳನ್ನ ಕರ್ಕೊಂಡೋಗಿ ದೇವಸ್ಥಾನಗಳನ್ನ ತಿರುಗಿ ದೇವಸ್ಥಾನಗಳಿಗೆ ಹೋದಷ್ಟು ಒಳ್ಳೇದಾಗುತ್ತೆ ಅಂತಲೇ ಹೇಳ್ತಾರೆ ಬಂಧುಗಳೇ. ಇದೇ ಥರ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್.